ಕಲಾವಿದ ಕಲೆ ಮಾತ್ರ ಮಾತಾಡಬೇಕು ಅಂತ ಭಾಷೆ ಮಾಡೋ ಯೋಗ್ಯತೆ ಇವ್ರಿಗಿಲ್ಲ. ಇವನೊಬ್ಬ ನೀಚ. ಯಾರು? ಕಮಲ್ ಹಾಸನ್. ಅವರು ನಾವು ಎಷ್ಟು ಇಷ್ಟಪಡ್ತಾ ಇದ್ವಿ, ಒಳ್ಳೆ ಡ್ಯಾನ್ಸರ್ ಅದು ಇದು ಅಂತ, ಅದನ್ನು ಅವ್ರು ಮರೆಸ್ಕೊಂಡ್ಬಿಟ್ರಿ. ಈಗ ಕನ್ನಡದಿಂದ ಅವರೇ ನಾವೇ ಕಿತ್ತಾಕ್ಬಿಡ್ತೇವೆ. ಈ ರಾಜ್ಕುಮಾರ್ ಅವನ ಮಗ ಆಗಿ ಕಂಪ್ಲೀಟಾಗಿ ಅಲ್ಲಿ ಹೋಗಿ ಅವರು ಸಮಸ್ಯೆ ಮಾಡ್ಕೋಬಾರ್ದಾಗಿತ್ತು. ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದೆ ಅನ್ನುವಂಥ ಕಮಲ್ ಹಾಸನ್ ಅವರ ಹೇಳಿಕೆ ಖಂಡನಾರ್ಹ ಅಂತ ಕನ್ನಡಿಗರೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರೆ, ಅದರ ಜೊತೆಗೆ ಈ ಮಾತನ್ನು ಹೇಳುವಾಗ ಎದುರಿಗೆ ಕೂತಿರುವಂಥ ಸೂಪರ್ ಸ್ಟಾರ್ ಶಿವಣ್ಣ ಅವರು, ಶಿವರಾಜ್ ಕುಮಾರ್ ಅವರು ಯಾಕೆ ಮೌನಕ್ಕೆ ಶರಣಾಗಿದ್ದರು? ಅಲ್ಲೇ ಅವರು ಅದನ್ನು ವಿರೋಧಿಸ್ಬೋದಾಗಿತ್ತಲ್ಲ, ಅಥವಾ ಅವಾಗ ಅವ್ರಿಗೆ ಗೊತ್ತಾಗಲಿಲ್ಲ ಅಂತಂದರೆ ತದನಂತರವಾದರೂ ಕಮಲ್ ಹಾಸನ್ ಅವರೇ ನೀವು ಈ ರೀತಿಯಾಗಿ ನೀವು ಹೇಳಿದ್ದು ಸರಿಯಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಅವರಿಗೆ ರವಾನಿಸಬಹುದಾಗಿತ್ತಲ್ಲ, ಯಾಕೆ ಹೀಗೆ ಮಾಡಲಿಲ್ಲ? ಇಲ್ಲಿವರೆಗೂ ಕೂಡ ಯಾಕೆ ಶಿವರಾಜ್ ಕುಮಾರ್ ಅವರು ಒಂಥರ ಮುಗುಮ್ಮಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಇನ್ನು ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟಂಥ ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಯಾರೊಬ್ಬರು ಕೂಡ ಯಾಕೆ ಈ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಮ್ಮ ಪ್ರಶ್ನೆ ಆಗಿದೆ. ನಾವೀಗ ಗುಬ್ಬಿ ವೀರಣ್ಣ ರಂಗಮಂದಿರದ ಮುಂಭಾಗದಲ್ಲಿದ್ದೀವಿ. ಬನ್ನಿ, ಒಳಗಡೆ ಕಲಾವಿದರಿದ್ದಾರೆ, ಅಲ್ಲಿ ನಾಟಕ ಕೂಡ ನಡೀತಾ ಇದೆ. ಏನು ಹೇಳ್ತಾರೆ ಕೇಳುವ. ನಾವೀಗ ಗುಬ್ಬಿ ವೀರಣ್ಣ ರಂಗಮಂದಿರದ ಒಳಗಡೆ ಬಂದಿದ್ದೀವಿ. ಇಲ್ಲಿ ನಾಟಕ ಕೂಡ ನಡೀತಾ ಇದೆ. ಈ ನಾಟಕಕ್ಕೆ ಸಂಬಂಧಪಟ್ಟಂಥ ಕಲಾವಿದರು ಇಲ್ಲಿದ್ದಾರೆ. ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಏನು ಅವಮಾನಕಾರಿಯಾಗಿ ಹೇಳಿಕೆ ನೀಡಿದ್ದಾರೆ. ಈ ಕಲಾವಿದರು ಈ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳುವ. ಕಮಲ್ ಹಾಸನ್ ಅವರು ಕನ್ನಡ ತಮಿಳಿಂದ ಹುಟ್ಟಿತು ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ. ಎದುರಿಗೆ ಶಿವರಾಜ್ ಕುಮಾರ್ ಅವರು ಕೂಡ ಕೂತಿದ್ರು, ಅದಕ್ಕೇನು ರಿಯಾಕ್ಟ್ ಮಾಡಲಿಲ್ಲ. ಈ ಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ಅವರು ಕನ್ನಡ ತಮಿಳಿಂದು ಹುಟ್ಟಿದ್ದು ಅನ್ನೋದಕ್ಕೆ ಇತಿಹಾಸನೇ ಇದೆ, ದಾಖಲೆಗಳು ಬೇಕಾರೆ ಅವರು ನೋಡಿ ಮಾತಾಡಬೇಕು. ಗೊತ್ತಿದ್ದು ಮಾತಾಡಿದ್ರು, ಗೊತ್ತಿಲ್ಲದೆ ಮಾತಾಡೋದಿಲ್ಲ. ಅಂಥ ಮೇರು ನಟ ಆ ರೀತಿ ಮಾತಾಡಬಾರ್ದು. ಇತಿಹಾಸನೇ ಹೇಳ್ತೇವೆ, ದಾಖಲೆಗಳು ಹೇಳ್ತೇವೆ. ಒಂದು ಎರಡು ಆ ಸಮಯದಲ್ಲಿ ನಮ್ಮ ಶಿವರಾಜ್ ಕುಮಾರ್ ಅವರು ಕುಳಿತಿದ್ರು. ಇವರು ಡಾಕ್ಟರ್, ಅವ್ರ ತಂದೆಯವರು, ಅವ್ರ ಫ್ಯಾಮಿಲಿ ಅಂಥದ್ದು ಕನ್ನಡಿಗೋಸ್ಕರ ಹೋರಾಡಿದವರು. ಕನ್ನಡಿಗೋಸ್ಕರ, ಕನ್ನಡ ನಾಡು ನುಡಿ ನೆಲ ಜಲಕ್ಕಾಗಿ ಹೋರಾಡಿದವರು ಡಾಕ್ಟರ್ ರಾಜ್ಕುಮಾರ್. ಈಗಲೂ ಕನ್ನಡ ಅಂತ ಬಂದಾಗ ನಮ್ಮ ಕಣ್ಮುಂದೆ ನಿಲ್ಲೋದೆ ರಾಜ್ಕುಮಾರ್. ಗೋಕಾಕ್ ಅವ್ರ ಚಳುವಳಿಗೆ ನಿಂತಾಗ ಅವ್ರು ನಿಂತ ಮೇಲೆ ಇಡೀ ಕರ್ನಾಟಕನೇ ಎದ್ದು ನಿಲ್ತು. ಅದನ್ನು ಯಾರೂ ಮರೆಯೋದಿಲ್ಲ. ಅದರಿಂದ ಒಬ್ಬ ಕನ್ನಡಿಗರದ ಒಂದು ಅಂಥ ಫ್ಯಾಮಿಲಿ ಆಗಿ ಶಿವರಾಜ್ ಕುಮಾರ್ ಕೂಡ, ಈಗ ರಾಜ್ಕುಮಾರ್ ಬಿಟ್ಟರೆ ನಾವು ಶಿವರಾಜ್ ಕುಮಾರಲ್ಲೇ ನೋಡ್ತಾ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ. ಅಂಥ ಒಬ್ಬ ಮಗನಾಗಿ ಇವರು ಕೂಡ ಇಂಥ ಪರಿಸ್ಥಿತಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಖಂಡಿತ ಅವರು ಕಮಲ್ ಹಾಸನ್ ಅವರವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನನಗೆ ಅರ್ಥ ಆಗಲಿಲ್ಲ, ನೀವು ಏನೋ ಮಾತಾಡಿದ್ದೀರಾ, ಅದಕ್ಕೆ ಬೇಕಾದ್ರೆ ದಾಖಲೆ ನೋಡಿ ತಗೊಳ್ಳಿ, ಹಾಗೆಲ್ಲ ದಯವಿಟ್ಟು ಕ್ಷಮೆ ಕೇಳಿ. ಇಲ್ಲಾಂದರೆ ತೊಂದರೆ ಆಗುತ್ತೆ, ಇಲ್ಲ ಅಭಿಮಾನಿಗಳು ರುಚಿಗೆ ಹೇಳ್ತಾರೆ, ಏನಾದ್ರು ಒಂದು ತೊಂದರೆ ಆಗ್ಬೋದು. ಅದರಿಂದ ಅಂದ್ಬಿಟ್ಟು ಅವರು ಕೂಡ ಈ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಸರ್, ಭಾಳ ಬೇಸರ ಆಯ್ತಿದ್ದು. ಯಾಕೆಂದರೆ ಇತಿಹಾಸಗಳು ಗೊತ್ತಿದ್ದರೆ ಮಾತ್ರ ಆ ಕನ್ನಡದ ಬಗ್ಗೆ ಮಾತಾಡಬೇಕು. ಇತಿಹಾಸಗಳು ಗೊತ್ತಿದ್ದ ಮೇಲೆ ಮಾತಾಡೋಕ್ಕೆ ಹೋಗಬಾರ್ದು. ಅವರು ಮಾತಾಡಿರೋದು ತಪ್ಪು, ಅಕ್ಷಮೆ ಅಪರಾಧ. ಅವರು ಕನ್ನಡದ ಬಗ್ಗೆ ಈ ಥರ ಮಾತಾಡ್ತಿರೋದು ಅವ್ರು ಬಂದು ಖಂಡಿತ ಕ್ಷಮೆ ಕೇಳಲೇಬೇಕು. ಕೇಳ್ತಿದ್ರೆ ಮತ್ತು ಕನ್ನಡಿಗರೆಲ್ಲ ಭಾಳ ಬೇಜಾರು ಮಾಡ್ಕೊತಾರೆ ಮತ್ತು ಒಂದು ಸ್ಟ್ರೈಕ್ ಮಾಡಬೇಕಾಗುತ್ತೆ. ಅವರ ಫಿಲಮ್ಗಳು ಯಾವುವು ಬಿಡೋಕ್ಕಾಗಲ್ಲ, ತುಂಬ ತೊಂದರೆ ಆಗುತ್ತೆ. ಇದರಿಂದ ದೊಡ್ಡ ಅನಾಹುತಗಳಾಗ್ತವೆ. ಆದಷ್ಟು ಬೇಗ ಅವರು ಬಂದು ಕನ್ನಡದಲ್ಲಿ ಕ್ಷಮೆ ಕೇಳಲೇಬೇಕು. ಕನ್ನಡದಿಂದ ಹುಟ್ಟಿರೋ ತಮಿಳು ಕನ್ನಡದಿಂದ ಇದಾಗಿಲ್ಲ. ಅವರು ಅನ್ನಬಾರ್ದು, ಆ ಮಾತು ಅನ್ನಬಾರ್ದಾಗಿತ್ತು, ತಪ್ಪು ಅಂದಿದ್ದು. ಅದು ನಮ್ಮ ಶಿವಣ್ಣ ಅವ್ರಿಗೆ ಅರ್ಥ ಆಗಿಲ್ಲ ಅನಿಸುತ್ತೆ. ಆ ಟೈಮ್ನಲ್ಲಿ ನಾವು ನೋಡಿದ್ವಿ, ನ್ಯೂಸೆಲ್ಲ ನೋಡಿದ್ವಿ, ಆದರೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ಮಾತಾಡಬಾರ್ದಾಗಿತ್ತು, ಆ ಥರ ಮಾತಾಡಬಾರ್ದು. ಅವ್ರು ಕ್ಷಮೆ ಕೇಳಲೇಬೇಕು, ಕನ್ನಡಿಗರನ್ನ ಕ್ಷಮೆ ಕೇಳಲೇಬೇಕು. ಇಲ್ಲಾಂದರೆ ತುಂಬ ಏನು ಗೊತ್ತಲ್ಲ, ದಂಗೆ ಹೇಳ್ತಾರೆ ಅಂತ ಗೊತ್ತಲ್ವ. ನಾನು ತಿಳಿದಾಗೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಹುಟ್ಟಿದೆ ರಾಜ್ಯಗಳನ್ನು ಬೇರೆ ವಿಂಗಡಣೆ ಮಾಡಿದ್ರು. ಆದರೆ ತಮಿಳುನಾಡಿನವರು ಒತ್ತಡವನ್ನು ತಂದು ಕೇಂದ್ರ ಸರ್ಕಾರದಿಂದ ಶಾಸ್ತ್ರೀಯ ಭಾಷೆ ಅಂತ ಮಾಡಿಕೊಂಡಿರ್ಬೋದು. ಆದರೆ ಕನ್ನಡಕ್ಕೆ ತನ್ನದೇ ಆದ ಒಂದು ವೈಶಿಷ್ಟ್ಯತೆ ಇದೆ. ಕಮಲ್ ಹಾಸನ್ ಅವರು ಒಬ್ಬ ನಟನಾಗಿ ಸಿನಿಮಾದಲ್ಲಿ ಹೆಸರನ್ನ ಪಡೆದು ಭಾಷೆಯ ಬಗ್ಗೆ ಕೇವಲ ತಮಿಳನ್ನ ಮಾತ್ರ ಅವರು ಹೊಗಳಿ ಕನ್ನಡವನ್ನು ಹೀಯಾಳಿಸಿ ಮಾತನಾಡಿರ್ತಕ್ಕಂಥದ್ದು ಶುದ್ಧ ಅಪರಾಧ. ಇದು ನಾವು ಕಲಾವಿದರೆಲ್ಲ ಒಂದೇ ಸರ್ ನಾವು, ಆದರೆ ಈ ಭಾಷೆ ಬರಬಾರ್ದು ಸರ್. ಹೌದಾ? ಕಮಲ್ ಸರ್ ಮಾತಾಡೋದು ತಪ್ಪು ಸರ್. ಅಂದರೆ ಶಿವರಾಜ್ ಕುಮಾರ್ ವೇದಿಕೆ ಮೇಲೆ ಇದ್ಬಿಟ್ಟು ಅವ್ರು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಮತ್ತು ಹೊರಗೆ ಬಂದು ಅಬ್ಜೆಕ್ಷನ್ ಮಾಡಕತ್ತಾರೆ, ತಪ್ಪದು. ಅಲ್ಲಿ ಹೇಳಬೇಕಾಯಿತು. ಅವ್ರ ಅಪ್ಪಾಜಿಯವರು ರಾಜ್ಕುಮಾರ್ ಅವರು ಎಷ್ಟು ಕಷ್ಟಪಟ್ಟು ಕನ್ನಡ ಬಗ್ಗೆ ಗೊತ್ತವರು. ಮತ್ತು ಬೇರೆ ಭಾಷೆ ಪಿಕ್ಚರ್ನ ಪಾರ್ಟ್ ಮಾಡಲಿಲ್ಲ. ಶಿವರಾಜ್ ಕುಮಾರ್ ಹೋಗಿರ್ಬೋದು, ಕಮಲ್ ಹಾಸನ್ ಹೋಗಿರ್ಬೋದು. ಕಮಲ್ ಹಾಸನ್ ಕನ್ನಡ ಪಿಕ್ಚರ್ ಬಂದರೆ ರಜನಿಕಾಂತ್ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲೂ ಅವ್ರು ಕಾವೇರಿ ಬಗ್ಗೆ ಮಾತಾಡಿದ್ರು ಅವರು.
ಅದು ತಪ್ಪು. ಈ 2 ವರ್ಷದ ಸಹ ಸುಮಾರು ವರ್ಷಗಳ ಕನ್ನಡ ಇದಾಗಿದೆ. ಇವನು 4 ಫಿಲಮಲ್ಲಿ ಮಾಡಿದ್ದಾನೆ. ಇವನು ಯಾವ ಹೆಸರು ಕಮಲಾಸನ್ನು. ಇವತ್ತು ಅಲ್ಲೇ ಯಾವುದೋ ಒಂದು ಭಾಷೆಯಲ್ಲಿ ಇಲ್ಲೇ ಬೆಂಗಳೂರಲ್ಲಿ ಎದ್ದಿದ್ರೆ ಅವ್ರು ಮಾತಾಡೋಕ್ಕಾಯ್ತಿರಲಿಲ್ಲ. ಈ ರಾಜ್ಕುಮಾರ್ ಅವನ ಮಗ ಆಗಿ ಕಂಪ್ಲೀಟಾಗಿ ಅಲ್ಲಿ ಹೋಗಿ ಅವರು ಸಮಸ್ಯೆ ಮಾಡ್ಕೋಬಾರ್ದಾಗಿತ್ತು. ಇಲ್ಲ, ಇದು ನೀವು ಮಾಡೋದು ತಪ್ಪು, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರೋದು ಮೂಲ ಇದರಿಂದ ಎಂಥಾದ್ರು ಹಾಕಿದ್ರಿಂದ ಬಂದಿದೆ. ಅದು ಇವ್ರು ಮಾತಾಡೋದು ತಪ್ಪು. ಅದು ಅವ್ರು ವಾಪಸ್ ತಗೊಳ್ಳೋ ಗಂಟ ಇಲ್ಲಿ ಯಾವುದು ಫಿಲಮ್ ಮಾಡೋಕ್ಕೆ ಬಿಡೋದಿಲ್ಲ. ಪಬ್ಲಿಕ್ಕು ಎಲ್ಲ ದೊಡ್ಡವರು ಇದು ಆಗಿದ್ದಾರೆ. ಈ ಫಿಲಮ್ನವ್ರು ಮಾಡೋರು ಒಂದು ಮಾತಾಡಿಲ್ಲ ನೀವು ತಪ್ಪು ಅಂತ. ಯಾಕೆ ಸುಮ್ಮನಿದ್ದಾರೆ ಅವರು? ಕಾರಣ ಏನು? ಮೊದಲೇ ಕನ್ನಡಕ್ಕೆ ಬೆಲೆ ಕೊಡಬೇಕಲ್ವಾ? ಅವರು ನಾವು ಎಷ್ಟು ಇಷ್ಟಪಡ್ತಾ ಇದ್ವಿ, ಒಳ್ಳೆ ಡ್ಯಾನ್ಸರು ಅದು ಇದು ಅಂತ. ಅದನ್ನು ಅವ್ರು ಮರೆಸ್ಕೊಂಬಿಟ್ರಿ. ಈ ಕನ್ನಡದಿಂದ ಅವರೇ ನಾವೇ ಕಿತ್ತಾಕ್ಬಿಡ್ತೇವೆ. ಈಗ ನಮ್ಮ ಕನ್ನಡ, ನಮ್ಮ ನೆಲ, ನಮ್ಮ ಜನ, ನಮಗೆ ಬೇಕು ಅದನ್ನು ಅವ್ರು ಉಳಿಸ್ಕೋಬೇಕು. ಆಮೇಲೆ ತಪ್ಪು ಅಂತ ಅವ್ರು ಮಾತಾಡಿದ್ದೆಲ್ಲ ನಮ್ಮ ಹತ್ರ ಒಪ್ಕೋಬೇಕು ಅದನ್ನು. ಅಲ್ಲಿವರೆಗೂ ನಾವು ಅವ್ರು ಯಾವುದೇ ಒಂದು ಫಿಲಮ್ ಬಂದರೂ ಇಲ್ಲಿ ಬಿಟ್ಕೊಡೋದಿಲ್ಲ ಯಾರು. ನಾವು ಕನ್ನಡದವರೆಲ್ಲ ಒಂದಾಗಿರ್ಬೇಕು. ನಾವು ಕನ್ನಡನ ಬಿಟ್ಕೊಡಬಾರ್ದು. ಈಗ ನಮಗೂ ಗೊತ್ತಿಲ್ಲ ಏನು ಎಂತ ಅನ್ನೋದು. ನಾವು ಹುಟ್ಟಿದ ತಕ್ಷಣ ನಾವು ಅಮ್ಮ ಅಂತ ಕರಿತೀವಿ ಹೊರತು ಅದು ಕನ್ನಡ ತಾನೇ. ನಾವು ತಮಿಳಿಗೆ ಏನಾದರೂ ಮಾತಾಡ್ತೀವ? ಇಲ್ಲ ತಾನೆ. ಫಸ್ಟ್ ಅದಕ್ಕೆ ನಾವು ಬೆಲೆ ಕೊಡಬೇಕು. ಅವರು ಮಾತಾಡಿದ್ದು ತಪ್ಪು. ಆದರೆ ನಮ್ಮ ಶಿವರಾಜಣ್ಣವರು ಅಲ್ಲೇ ಕೂತಿದ್ರು ತಾನೆ, ಅವರು ಒಂದು ಮಾತು ಹೇಳ್ಬೋದು ತಾನೆ. ಹಿಂಗೆ ಮಾತಾಡಬಾರ್ದು ತಪ್ಪು ಅಂತ ನೀವು ಹೇಳ್ಬೋದಾಗಿತ್ತು. ಅವ್ರು ಯಾಕೆ ಬಿಟ್ಕೊಟ್ರು? ನಾವು ಕನ್ನಡದವರಾಗಿ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ನಮ್ಗೆ ಕನ್ನಡನೇ ಜೀವ, ಅದೇ ಉಸಿರು, ಅದರಲ್ಲೇ ಹುಟ್ಟಿದ್ದೀವಿ, ಬೆಳೆದೀವಿ, ಅದರಲ್ಲೇ ಬೆಳೆದು ಅನ್ನ ತಿಂತಾ ಇದ್ದೀವಿ. ಆ ರೀತಿ ಮಾತಾಡಬಾರ್ದಾಗಿತ್ತು. ನಮ್ಮ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ನಮಗೆ ಬರೋದಿಲ್ಲ. ನಾವು ಕನ್ನಡದವರು, ಇಷ್ಟೇ ನಾನು ಹೇಳೋದು. ಯಾವಾಗಲೂ ನಮ್ಮ ಕನ್ನಡ ನಾವು ಬಿಟ್ಟುಕೊಡಬಾರ್ದು. ಇದು ರಂಗಭೂಮಿ ಕಲಾವಿದರ ಅಭಿಪ್ರಾಯ. ಇನ್ನು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಥವ್ರು ಗಾಂಧಿನಗರದಲ್ಲಿರುವಂಥವ್ರು ಏನು ಹೇಳ್ತಾರೆ ಬನ್ನಿ ಕೇಳುವ. ನಮಗೆ ಫಸ್ಟ್ ಕೇಳಿದಾಗ ಬೇಜಾರಾಯಿತು. ಯಾಕೆಂದರೆ ಕನ್ನಡದಲ್ಲಿ ಅವರು ಆ್ಯಕ್ಟಿಂಗ್ ಮಾಡಿದರೂ ಸಹ ಈ ಥರ ಮಾತಾಡಿರೋದು ತಪ್ಪಾಗಿ ಮಾತಾಡಿದ್ದಾರೆ. ಈಗ ಅವರು ತಿದ್ಕೊಂಡಿದ್ದಾರೆ ಅನಿಸುತ್ತೆ. ಮತ್ತು ಈಗ ಸಾರಿ ಕೇಳ್ಬೋದು ಅನಿಸುತ್ತೆ ನನಗೇನು. ಇಲ್ಲ, ಅವ್ರು ಹೇಳಿದ್ದಾರೆ ಸಾರಿ ಕೇಳೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಸಾರಿ ಕೇಳಲ್ಲ ಅಂತ ಹೇಳಿದ್ದಾರೆ. ಬಟ್ ಕೇಳಲಿಲ್ಲ ಅಂದರೆ ಈಗ ಫಿಲಮ್ ರಿಲೀಸ್ ಆಗೋಲ್ಲ ಅವ್ರದ್ದು. ಯಾಕೆಂದರೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ರಿಲೀಸ್ ಆಗೋಕ್ಕೆ ಮುಂಚೆ ಸಾರಿ ಕೇಳ್ತಾರೆ. ಈಗ ಬೇರೆ ಫ್ರೆಂಡ್ಸ್ ಯಾರು ಹೇಳಿದ್ರು ಸಾರಿ ಕೇಳಿದಾರಂತೆ ಅಂತ ಹೇಳಿದ್ರು. ನಿಜಾನ ಸುಳ್ಳು ಏನು ಗೊತ್ತಾಗಿಲ್ಲ. ಬಟ್ ನಮ್ಗೆ ಅನ್ಸೋ ಪ್ರಕಾರ ಸಾರಿ ಕೇಳ್ತಾರೆ. ಹೌದು, ಕೇಳಲೇಬೇಕು. ಎಲ್ಲರಿಗೂ ಬೇಜಾರಾದಾಗ ನಮಗೂ ಆಯಿತು. ಅಟ್ಲೀಸ್ಟ್ ಅವರೆಲ್ಲ ತಿಳ್ಕೊಳ್ಬೇಕಿತ್ತು ಎಲ್ಲಿಂದ ಹುಟ್ಟಿತು ಏನು ಅನ್ನೋದನ್ನು. ಈ ಸುಮ್ಮನೆ ಇದು ಅರ್ಥ ಇಲ್ಲದಿರೋದೇನೋ ಮಾತಾಡ್ಬಿಟ್ಟು ಸುಮ್ಮನೆ ತಪ್ಪಿಗೆ ಸಿಕ್ಕಾಕೊಂಡಂಗೆ ಆಯಿತು. ಅದೇ ಒಂದು ಸಲ ಏನಾಗುತ್ತೆ ಅಂದರೆ ಗೊತ್ತಿರೋದಿಲ್ಲ ಟೋಟಲಾಗಿ ಅದ್ರ ಬಗ್ಗೆ. ಇಂಥ ಪ್ರಶ್ನೆಗಳು ಹಿಂಗೆ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಆವಾಗ ಅವ್ರಿಗೇನು ಅನ್ನಿಸಿಲ್ಲ, ಗೊತ್ತಿಲ್ಲ, ಮಾಮೂಲಿ ಜನರಲಾಗಿ ಇರ್ಬೋದು ಅನ್ನೋ ಆ ಥರ ಅಂದ್ಕೊಬಿಟ್ಟಿದ್ರು. ಆಮೇಲೆ ಅವರೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಜ್ಞಾನೋದಯ ಆಗಿದೆ. ತಮಿಳಿಂದ ಕನ್ನಡ ಹುಟ್ಟಿದೆಯೋ ಅಥವಾ ಕನ್ನಡದಿಂದ ತಮಿಳು ಹುಟ್ಟಿದೆಯೋ ಅದು ಮುಖ್ಯ ಅಲ್ಲ. ಆದರೆ ಒಬ್ಬ ದೊಡ್ಡ ನಟ ಆಗಿ ಭಾಷಾ ಪರಿಣಿತಿ ಇಲ್ಲದೆ ಕಮಲ್ ಹಾಸನ್ ಈ ರೀತಿ ಹೇಳಿರೋದು ಆತನ ಮತ್ತು ವಿವೇಕವನ್ನು ಮೀರಿ ಅವಿವೇಕಿಯಾಗಿ ಅವ್ರು ಮಾತಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಮತ್ತು ಕನ್ನಡಿಗರಿಗೆ ಅವರು ಮಾಡಿರುವಂಥ ದೊಡ್ಡ ಅವಮಾನ. ಯಾಕೆಂದರೆ ಭಾಷಾ ತಜ್ಞರಾಗಿ ಇತಿಹಾಸವನ್ನು ಅರಿತುಕೊಂಡು ಯಾವ್ಯಾವ ಭಾಷೆ ಎಲ್ಲೆಲ್ಲಿ ಹುಟ್ಟಿದೆ, ಹೇಗೆ ಹುಟ್ಟಿತು ಅಂಥೇಳಿ ಅವ್ರು ಅರಿತುಕೊಂಡು ಮಾತಾಡಬೇಕಿತ್ತು. ಕನ್ನಡ ಭಾಷೆ 2ನೇ ಶತಮಾನದಲ್ಲೇ ಹುಟ್ಟಿದಂಥ ಭಾಷೆ. ತಮಿಳು ಕನ್ನಡದಿಂದ ಬಂದಿದೆ ಅಂಥೇಳಿ ಭಾಷಾ ಏನು ಲೇಖನಗಳಲ್ಲೇ ಇದೆ. ಚರಿತ್ರೆಯನ್ನು ಹುಡುಕಿದ್ರೆ ಕನ್ನಡದಿಂದ ತಮಿಳು ಪರ್ಯಾಯವಾಗಿ ಹುಟ್ಟಿದೆ, ಮತ್ತು ತೆಲುಗು, ಮಲಯಾಳಂ ಎಲ್ಲವೂ ಹುಟ್ಟಿದೆ. ಆದರೆ ಕನ್ನಡ ತಮಿಳಿಂದ ಹುಟ್ಟಿದ್ದಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಮ್ಮ ಸ್ನೇಹಿತರು ಸಿನಿಮಾ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಸಂಪತ್ ಕುಮಾರ್ ಅವರು ಏನು ಹೇಳ್ತಾರೆ, ಅವ್ರು ಹೇಳಿದ್ದು 100ಕ್ಕೆ 100% ಸತ್ಯ. ನಮ್ಮ ಕನ್ನಡ ಭಾಷೆ ಹುಟ್ಟಿದ್ದು 2ನೇ ಶತಮಾನದಲ್ಲಿ, ನಮ್ಮ ತಮಿಳು ಭಾಷೆ ಹುಟ್ಟಿದ್ದು 7ನೇ ಶತಮಾನದಲ್ಲಿ. ಕನ್ನಡದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಬಟ್ ಕಮಲ್ ಹಾಸನ್ ಅವ್ರ ಬಗ್ಗೆ ನಾವೇನು ನೆಗೆಟಿವ್ ಮಾತಾಡೋಲ್ಲ ಸರ್. ಅವರು ಒಳ್ಳೆ ನಟ, ಶ್ರೇಷ್ಠ ನಟ. ಬಟ್ ಅವ್ರಿಗೆ ಒಳ್ಳೊಳ್ಳೆ ಪ್ರಶಸ್ತಿಗಳು ಬಂದಿದೆ, ಸರ್ಕಾರದಿಂದ ಒಳ್ಳೊಳ್ಳೆ ಸವಲತ್ತುಗಳು ಸಿಕ್ಕಿದೆ. ಬಟ್ ಅವರು ಮಾತಾಡಿದ್ದು 100ಕ್ಕೆ 100% ಸರಿ ಇಲ್ಲ, ತಪ್ಪಿದೆ. ಅದ್ರ ಬಗ್ಗೆ ಎಲ್ಲ ದೊಡ್ಡವ್ರು ಕೂತು ಚರ್ಚೆ ಮಾಡಿ ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಅಲ್ಲ ರೀ, ಅವ್ನಿಗೆ ಯಾವ ಕನ್ನಡದ ಬಗ್ಗೆ ಏನು ಗೊತ್ತಾ? ಬೋಳಿ ಮಗನಿಗೆ ಅವ್ನು ಫಸ್ಟ್ ಸರಿಯಾಗಿ ತಮಿಳೇ ತಿಳ್ಕೊಂಡಿಲ್ಲ. ಕನ್ನಡ ಬಂದು 10,000 ವರ್ಷದ ಹಿಂದಿನ ಇತಿಹಾಸ ಇದೆ. ಆವತ್ತಿನ ಕಾಲದಲ್ಲಿ ಗ್ರೀಕ್ ನೋಟ್ಗಳ ಮೇಲೆ ಕನ್ನಡ ಲಿಪಿ ಇದೆ, ಗ್ರೀಕ್ ನೋಟಲ್ಲಿ. ಆಮೇಲೆ ರೋಮ್ ನೋಟಲ್ಲಿ ಕನ್ನಡದ ಲಿಪಿ ಇದೆ. ಅದೆಲ್ಲ ಗೊತ್ತಾ ಬೋಳಿ ಮಗನಿಗೆ? ತಮಿಳು ಆಮೇಲೆ ಹುಟ್ಟಿರೋದು. ಫಸ್ಟ್ ಅದನ್ನ ತಿಳ್ಕೊಬೇಕು ಅವರು. ಅದು ಬಿಟ್ಬಿಟ್ಟು ಕನ್ನಡ ಬಗ್ಗೆ ಏನು ತಿಳ್ಕೊಳಿದ್ರೆ ಕನ್ನಡದ ಬಗ್ಗೆ ಕೆಟ್ಟದಾಗ ಮಾತಾಡೋದಲ್ಲ. ನೆಕ್ಸ್ಟ್ ಅವ್ರು ಸಿನಿಮಾಗಳು ರಿಲೀಸ್ ಆಗಿಬಿಡ್ತಾರೆ, ಕನ್ನಡದವರು ನೋಡ್ತಾರೆ, ಹೋಲಿ ನೋಡೋದಿಲ್ಲ. ಈ ಥರ ಅವರು ಕೆಟ್ಟದಾಗಿ ಮಾತಾಡಿ
ಅವ್ರ ಭಾಷೆನೂ ಕೆಡಿಸ್ಕೊತಾರೆ, ಬೇರೆಯವ್ರ ಭಾಷೆನೂ ಕೆಡಿಸಿ ಕೆಟ್ಟ ಹೆಸರು ತೊಗೊಂಡು ಈ ಥರ ಕೆಟ್ಟದಾಗ ಅವ್ರಾಗೆ ಹುಟ್ಟಿಸ್ಕೊಂಡು ಏನೋ ಬಿಲ್ಟಪ್ಗಳು ಕೊಡ್ತಾರೆ. ಆ ಬಿಲ್ಟಪ್ಗಳು ಜನ ನೋಡೋದಾಗಲಿ ತಗೊಳ್ಳೋದಾಗಲಿ ಯಾರೂ ಇದು ಮಾಡೋದಿಲ್ಲ ಅಲ್ವಾ. ಹಂಗಿರ್ಬೇಕಾದ್ರೆ ಒಬ್ಬ ಸೆಲೆಬ್ರಿಟಿ ಆಕ್ಟರು ನಾನು ಹೆಂಗೆ ಮಾತಾಡಬೇಕು, ಹೆಂಗೆ ನಡ್ಕೋಬೇಕು ಅನ್ನೋದು ಫಸ್ಟು ಅವ್ರು ಕಲಿಬೇಕು. ಅದು ಕಲಿತು ಒಂದು ಭಾಷೆ ಬಗ್ಗೆ ಮಾತಾಡಬೇಕಾದ್ರೆ ಆ ಭಾಷೆಯ ಅರಿವಿರಬೇಕು. ಆ ಅರಿವಿಲ್ದಿರ ಏನು ಮಾತಾಡೋಕ್ಕೆ ಹೋಗಬಾರ್ದು. ಇದು ಮಾತಾಡಿರೋದು ತುಂಬ ನಮ್ಮ ಕನ್ನಡಿಗರಿಗೆ ನೋವು ಉಂಟು ಮಾಡಿದೆ. ನಾವು ಖಂಡಿತವಾಗಿ ಅದನ್ನು ಖಂಡಿಸ್ತೀವಿ. ಕಲಾವಿದ ಕಲೆ ಮಾತ್ರ ಮಾತಾಡಬೇಕು ಅಂತ ಭಾಷೆ ಮಾಡೋ ಯೋಗ್ಯತೆ ಇವ್ರಿಗಿಲ್ಲ. ಇವನೊಬ್ಬ ನೀಚ. ಯಾರು? ಕಮಲ್ ಹಾಸನ್. ಕನ್ನಡ ಚಿತ್ರರಂಗಕ್ಕೆ ಅಪಮಾನ ಮಾಡಿದ್ದಾನೆ. ಇವನು ಪಿಕ್ಚರು ಕರ್ನಾಟಕದಲ್ಲಿ ಎಲ್ಲೇ ಪಿಕ್ಚರು ಆದ್ರೂ ಅವನ ಪಿಕ್ಚರ್ಗೆ ಬೆಂಕಿ ಇಕ್ತೀವಿ ನಾವು ಕನ್ನಡಿಗರು. ಇವತ್ತು ಕನ್ನಡಿಗರು ಏಕೆ ಎತ್ಕೊತಾ ಇದ್ದೀವಿ ಅಂತಂದ್ರೆ ನಾವು ಇವತ್ತು ಕರ್ನಾಟಕದಲ್ಲಿ 9678 ಕನ್ನಡ ಸಂಘ ಇದ್ದಾವೆ, ರಾಜ್ಕುಮಾರ್ ಸಂಘ ಇದ್ದಾವೆ. ಇವರೆಲ್ಲ ಎದ್ದಕ್ಕೋಸ್ಕರ ಇವರು ಮಾತಾಡಬೇಕಾಯಿತು. ಬಂದಿದ್ದು ಒಬ್ಬ ಏಕವಚನ ಮಾತಾಡಬಾರ್ದು ಒಬ್ಬ ಕಲಾವಿದನಿಗೆ. ಈತಾಗಿ ಇವನು ಏಕವಚನ ಮಾತಾಡೋಕ್ಕೋಸ್ಕರ ಈ ಮನುಷ್ಯ ಕೊಟ್ಟಿದ್ದಾರೆ. ಕನ್ನಡಿಗರನ್ನ ಕೆಣಕಿದ್ದಾರೆ. ಈ ಕೆಣಕಿರ ರೀತಿ ಏನಾಗ್ತೈತೆ ಅಂತ ಯೋಚನೆ ಮಾಡಿ ತಾನಾಗಿ ತಾನು ಕ್ಷಮೆ ಕೇಳಿದರೆ ಕ್ಷಮೆ ಕೇಳಲಿಲ್ಲ ಅಂದರೆ ಕರ್ನಾಟಕದಲ್ಲಿ ನೆಕ್ಸ್ಟ್ ಮಂತ್ ಬರೋ ತಿಂಗಳು ಪಿಕ್ಚರ್ ಆಗ್ತೈತೆ. ಅವ್ನ ಸಿನಿಮಾಗೆ ಹುಚ್ಚಿಲ್ದಂಗೆ ಮಾಡ್ತೀವಿ ಒಂದು ಸಿನಿಮಾ ನೋಡೋಕ್ಕಾದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಿನಿಮಾ ಮಂದಿ ಈ ಕಮಲ್ ಹಾಸನ್ ಹೇಳಿಕೆ ಕುರಿತು ಮತ್ತು ಶಿವರಾಜ್ ಕುಮಾರ್ ಅವರು ಮೌನಕ್ಕೆ ಶರಣಾಗಿದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇಟ್ಕೊಂಡು ನಾನು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥವ್ರು ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಇವರನ್ನು ಮಾತಾಡ್ಸೋಣ ಅಂತ ನಾನು ಬಂದೆ. ಸೊ ಈಗ ಇಲ್ಲಿ ಎಲ್ಲರೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಮೌನವನ್ನು ಮುರಿತಾ ಇದ್ದಾರೆ, ತಮ್ಮ ಕಿಚ್ಚು ರೊಚ್ಚನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಒಬ್ಬ ನೀಚ, ಕನ್ನಡ ಭಾಷೆಯ ಬಗ್ಗೆ ಏನೂ ಗೊತ್ತಿಲ್ಲದೇ ಈತ ಈ ರೀತಿಯಾಗಿ ಮಾತಾಡೋದು ತಪ್ಪು, ಅವರಿಗೆ ಪಾಠ ಕಲಿಸ್ಬೇಕು. ನಮ್ಮ ಕನ್ನಡದ ಅನ್ನವನ್ನು ತಿಂದು ಇಲ್ಲಿ ಸಿನಿಮಾ ಮಾಡಿ ಅಲ್ಲಿ ತಮಿಳುನಾಡಲ್ಲಿ ಹೋಗಿ ಈ ರೀತಿಯಾಗಿ ಕನ್ನಡಕ್ಕೆ ಅವಮಾನಿಸುವಂಥದ್ದು ಸರಿಯಲ್ಲ. ನಾವು ಹೋರಾಟವನ್ನು ಮಾಡಬೇಕು, ಕನ್ನಡಿಗರಾದಂಥವರು ನಾವು ಪ್ರತಿಭಟನೆ ಮಾಡಲೇಬೇಕು, ಮಾಡ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕ್ಷಮೆ ಕೇಳಬೇಕು ಕಮಲ್ ಹಾಸನ್ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.